ವಿರುದ್ಧ ಬಿಜೆಪಿ ಮತ್ತೊಂದು ಸಮರ ಸಾರುವುದಕ್ಕೆ ಇದೀಗ ಸಿದ್ಧವಾಗ್ತಾ ಇದೆ. ಬೆಲೆ ಏರಿಕೆ, ಮುಸ್ಲಿಂ ತುಷ್ಟೀಕರಣ ವಿರೋಧಿಸಿ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ದೊರಕಲಿದೆ. 16 ದಿನಗಳ ಕಾಲ ಈ ಒಂದು ಜನಾಕ್ರೋಶ ಯಾತ್ರೆ ನಡೆಯುತ್ತೆ. ಜನಾಕ್ರೋಶ ಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆಯನ್ನ ನೀಡುತ್ತಿದ್ದಾರೆ. 4 ಹಂತಗಳಲ್ಲಿ ನಡೆಯಲಿದೆ ಜನಾಕ್ರೋಶ ಯಾತ್ರೆ. ನೋಡಿ, 4 ಹಂತಗಳಲ್ಲಿ ಯಾತ್ರೆಯನ್ನು ನಡೆಸುವುದಕ್ಕೆ ತೀರ್ಮಾನಿಸಲಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಇದೀಗ ಮತ್ತೊಂದು ಹೋರಾಟಕ್ಕೆ ಮುಂದಾಗ್ತಾ ಇರೋದು. ಬೆಲೆ ಏರಿಕೆ, ಮುಸ್ಲಿಂ ತುಷ್ಟೀಕರಣವನ್ನು ವಿರೋಧಿಸಿ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ನೀಡಲಾಗಿದೆ. 16 ದಿನಗಳ ಕಾಲ ನಡೆಯಲಿದೆ ಜನಾಕ್ರೋಶ ಯಾತ್ರೆ. ಜನಾಕ್ರೋಶ ಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ 4 ಹಂತಗಳಲ್ಲಿ ಈ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ನೋಡಿ, ಈಗಾಗಲೇ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಬಲವಾದಂಥ ಅಸ್ತ್ರಗಳನ್ನೇ ಬಳಕೆ ಮಾಡಿಕೊಳ್ತಾ ಇದೆ. ಈ ಸರ್ಕಾರದ ಲೋಪದೋಷಗಳು, ಸರ್ಕಾರ ಎಲ್ಲೆಲ್ಲಿ ಎಡವಿದೆ ಅಲ್ಲೆಲ್ಲ ಕಿವಿ ಹಿಂಡೋದ್ರ ಜೊತೆಗೆ ಅದರ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇರೋದು. ಆ ಕಾರಣಕ್ಕಾಗಿ ಇದೀಗ ಜನಾಕ್ರೋಶ ಯಾತ್ರೆ. ನೋಡಿ, ಈ ಯಾತ್ರೆಗಳು ಅದು ಬಿಜೆಪಿಯದ್ದಾಗಿರಬಹುದು ಅಥವಾ ಕಾಂಗ್ರೆಸ್ನದ್ದಾಗಿರ್ಬೋದು. ಈ ಯಾತ್ರೆಗಳು ಯಾವಾಗ ನಡೆದಿದೆಯೋ ಆ ಯಾತ್ರೆಗಳ ಇಂಪ್ಯಾಕ್ಟ್ ಆ ಪಕ್ಷಕ್ಕೆ ಲಾಭದಾಯಕವಾಗಿ ಆಗಿದೆ. ಹಿಂದೆ ಕಾಂಗ್ರೆಸ್ನವರು ಯಾತ್ರೆಗಳನ್ನು ಮಾಡಿದ್ರು, ಭಾರತ್ ಜೋಡೋ ಯಾತ್ರೆ ಸೇರಿದಂತೆ ಅನೇಕ ಯಾತ್ರೆಗಳನ್ನು ಮಾಡಿದ್ರು. JDSನವರು ಕೂಡ ಹೀಗೆ ಪಾಂಚಜನ್ಯ ಯಾತ್ರೆಗಳನ್ನು ಮಾಡಿದ್ರು. ಅನೇಕ ರೀತಿಯಾದಂಥ ಯಾತ್ರೆಗಳನ್ನು ಮಾಡಿದಾಗ ಅದು ಆ ಪಕ್ಷಗಳಿಗೆ ಅಡ್ವಾಂಟೇಜ್ ಆಗಿದೆ, ಕ್ರೆಡಿಟ್ ಆಗಿದೆ, ಅಂದರೆ ಜನರಿಗೆ ರೀಚ್ ಆಗಿದ್ದಾರೆ. ಹಾಗಾಗಿ ಬಿಜೆಪಿಯ ಈ ಯಾತ್ರೆ ಕೂಡ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿ ಇದೀಗ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಳ್ತಾ ಇರೋದು. ಈ ಜನಾಕ್ರೋಶ ಯಾತ್ರೆಯ ಹೈಲೈಟ್ಸ್ ಏನು, ಇದರ ಲಾಭವನ್ನು ಬಿಜೆಪಿ ಹೇಗೆ ಪಡ್ಕೊಳ್ಬಹುದು ಅಂತ ರಾಕೇಶ್? ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ಹಾಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂತಹ ನಿರ್ಣಯದ ವಿರುದ್ಧ ಖಂಡನೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಈ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂದಿನಿಂದಲೂ ಗ್ಯಾರಂಟಿಗಳ ಹೆಸರಿನಲ್ಲಿ ಜನರಿಗೆ ಮೋಸವನ್ನ ಮಾಡಿದೆ. ಅದಾದ ಬಳಿಕ ಈಗ ಬೆಲೆ ಏರಿಕೆ ಮಾಡುವ ಮುಖಾಂತರದಲ್ಲಿ ಕೊಟ್ಟಿರುವ ಗ್ಯಾರಂಟಿಯನ್ನ ವಾಪಸ್ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನ ಎಚ್ಚೆತ್ತುಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಜನಾಕ್ರೋಶ ಯಾತ್ರೆಯನ್ನ ಆರಂಭಿಸಲಾಗ್ತಾ ಇದೆ. ಇವತ್ತು ಈ ಯಾತ್ರೆಗೆ ಮೈಸೂರಿನಲ್ಲಿ ಚಾಲನೆ ಸಿಗಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಇಲ್ಲಿಂದ ಆರಂಭಗೊಂಡಂತೆ 16 ದಿನಗಳ ಕಾಲ ಈ ಯಾತ್ರೆ ನಡೆಯಲಿದೆ. ಒಟ್ಟು 4 ಹಂತಗಳಲ್ಲಿ ಯಾತ್ರೆಯನ್ನು ಆಯೋಜನೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ 1 ಕಿಲೋಮೀಟರ್ಗಳಷ್ಟು ಪಾದಯಾತ್ರೆ, ಆ ಬಳಿಕ ಸಮಾವೇಶವನ್ನ ಆಯೋಜನೆ ಮಾಡಿ ಅಲ್ಲಿ ಜನರಿಗೆ ಸರ್ಕಾರದ ಜನವಿರೋಧಿ ನೀತಿಗಳನ್ನ ತಿಳಿಸುವಂತ ಪ್ರಕ್ರಿಯೆಯಲ್ಲಿ ಭಾಗ ಮಾಡುವುದು ಈ ಬಿಜೆಪಿಯ ಯಾತ್ರೆಯ ಭಾಗ. ಈ ಹಿಂದೆ ಕೂಡ ಜನ ಸರ್ಕಾರದ ವಿರುದ್ಧ ಕೆಲವೊಂದಷ್ಟು ವಿಚಾರಗಳಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಂತಹ ಅಸಮಾಧಾನದ ವಿಚಾರಗಳನ್ನ ಕ್ರೋಢೀಕರಿಸಿಕೊಂಡು ಬೆಲೆ ಏರಿಕೆ ವಿಚಾರವನ್ನ ಮುಂದಿಟ್ಟುಕೊಂಡು ಈಗ ಅದರ ವಿರುದ್ಧ ಹೋರಾಟವನ್ನ ಮಾಡುವುದಕ್ಕೆ ಬಿಜೆಪಿ ಯೋಚನೆಯನ್ನ ಮಾಡಿದೆ. ಅದರ ಭಾಗವಾಗಿಯೇ ಜನಾಕ್ರೋಶ ಯಾತ್ರೆಯನ್ನ ಆರಂಭ ಮಾಡ್ಕೊಂಡಿದೆ ನೀತಿ. ಓಕೆ ರಾಕೇಶ್, ಈಗ ಕಾಂಗ್ರೆಸ್ಗೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಅಂತ? ಯಾಕಂದರೆ ಇಲ್ಲಿವರೆಗೂ ಬಿಜೆಪಿಯಲ್ಲಿ ಒಂದು ಆಂತರಿಕ ಕಲಹಗಳು ಅನ್ನೋದು ನಡೀತಾ ಇತ್ತು. ಆದರೆ ಈಗೆಲ್ಲವೂ ಕೂಡ ಒಂದು ರೇಂಜ್ನಲ್ಲಿ ಶಮನ ಮಾಡ್ಕೊಳ್ತೀವಿ ಅನ್ನೋದ್ರ ಜೊತೆಗೆ ಕಾಂಗ್ರೆಸ್ನ ವಿರುದ್ಧ ನಿರಂತರವಾದಂಥ ಹೋರಾಟಗಳನ್ನು ಮಾಡ್ತಾ ಇರ್ಬೋದು. ಕಾಂಗ್ರೆಸ್ಸಿಗೆ ಎಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗ್ಬೋದು ಅಂತ? ರಾಜ್ಯ ಸರ್ಕಾರಕ್ಕೆ ಒಂದಿಲ್ಲ ಒಂದು ರೀತಿಯಂತ ಸಮಸ್ಯೆಗಳನ್ನು ತಂದೊಡ್ಡುವ ವಿಚಾರದಲ್ಲಿ ವಿಪಕ್ಷ ಬಿಜೆಪಿ ಯಶಸ್ವಿ ಆಗ್ತಲೇ ಇದೆ. ಈ ಹಿಂದೆ ಮೂಡ ಪಾದಯಾತ್ರೆಯನ್ನ ಮಾಡಿ ಮುಖ್ಯಮಂತ್ರಿಗಳ ವರ್ಚಸ್ಸಿಗೆ ಧಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿತ್ತು. ಅದಾದ ಬಳಿಕ ಉಳಿದಂತೆ 40% ಕಮಿಷನ್ ಹೆಸರಿನಲ್ಲೂ ಕೂಡ, ಅಂದ್ರೆ ಹಿಂದೆ ತನ್ನ ಮೇಲೆ ಮಾಡಿದಂತಹ ಆರೋಪವನ್ನ ಪ್ರತಿರೋಧಿಸೋಕೋಸ್ಕರ 40 to 60% ಕಮಿಷನ್ ಪಡೆಯುತ್ತಿರುವಂತ ಸರ್ಕಾರ ಇದು ಅಂತೇಳಿ ಬಿಂಬಿಸುವಂತ ಪ್ರಯತ್ನವನ್ನು ಕೂಡ ಮಾಡಿ ಹೋರಾಟವನ್ನ ಮಾಡಿತ್ತು. ಈಗ ಬೆಲೆ ಏರಿಕೆ ವಿಚಾರವನ್ನ ಮುಂದಿಟ್ಟುಕೊಂಡು ಡೀಸೆಲ್ ದರ ಏರಿಕೆ, ಹಾಲಿನ ದರ ಏರಿಕೆ, ಹೀಗೆ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡುವ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಕೇವಲ ತನ್ನ ಬೊಕ್ಕಸವನ್ನು ತುಂಬಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನುವಂತಹ ಕಹಳೆಯನ್ನು ಮೂಡಿಸೋದಕ್ಕೆ ಬಿಜೆಪಿ ರೆಡಿ ಆಗ್ತಾ ಇದೆ. ಇದು ಜನರ ಮನಸ್ಸಿನಲ್ಲೂ ಕೂಡ ಅಚ್ಚೊತ್ತುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪರೋಕ್ಷ ತೆರಿಗೆಗಳಾಗಿದ್ದಲ್ಲಿ ಜನ ಯಾವುದೇ ರೀತಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂತದಿರ್ಲಿಲ್ಲ. ದೈನಂದಿನ ವಸ್ತುಗಳು ಮತ್ತು ಬಳಕೆಯ ವಿಚಾರಗಳಲ್ಲಿ ಈ ತೆರಿಗೆ ವಿಚಾರ ಕಣ್ಣಿಗೆ ಕಾಣಿಸುವಂತೆ ಬೆಲೆ ಏರಿಕೆ ಗೋಚರವಾಗ್ತಿರೋದ್ರಿಂದಾಗಿ ಸರ್ಕಾರದ ಮೇಲೆ ಇದ್ದಂತಹ ಜನರ ಒಲವು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ.
ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದಾಗ ಯಾರೇ ಆಗ್ಲಿ ಯಾವುದೇ ಸರ್ಕಾರ ಇರಲಿ ಅದರ ವಿರುದ್ಧ ಆಕ್ರೋಶ ವ್ಯಕ್ತವಾಗುವುದು ಸಹಜ. ಅಂತಹದೊಂದು ಪ್ಲಾಟ್ಫಾರ್ಮ್ ಅನ್ನ ಈಗ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ಲಿಕ್ಕೆ ಹೊರಟಿದೆ. ಇದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಹಿನ್ನಡೆ ಕೂಡ ಆಗಬಹುದು. ಒಂದೊಂದು ಹಂತದಲ್ಲೂ ಕೂಡ ಬಿಜೆಪಿ ಮಾಡ್ತಿರುವಂತಹ ಆರೋಪಗಳಿಗೆ ಸ್ಪಷ್ಟ ಉತ್ತರ ಕೊಡುವಲ್ಲಿ ಕಾಂಗ್ರೆಸ್ ಎಡವುತ್ತಾ ಇದೆ. ಕೇವಲ ತಕ್ಕ ಟೀಕೆಯನ್ನ ಮಾಡುವ ಅಥವಾ ಪ್ರತಿರೋಧ ತೋರುವ ಪ್ರಯತ್ನವನ್ನ ಮಾಡ್ತಿದೆ ಹೊರತು ತಾರ್ಕಿಕ ಅಂತ್ಯವನ್ನ ಕಾಣಿಸದ ಹೋರಾಟಗಳಿಗೆ ಫಲಶ್ರುತಿಯ ವಿಚಾರವಾಗಿ ಯಾವುದೇ ರೀತಿಯಂತ ಕೌಂಟರ್ ಕೊಡುವ ಕಾರ್ಯವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಮಾಡ್ತಿರೋ ಆರೋಪವೇ ಸತ್ಯ ಅನ್ನೋದು ಜನರಿಗೆ ಬಿಂಬಿಸುವಂತ ಸನ್ನಿವೇಶ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಇದು ಬಹುದೊಡ್ಡ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಕೂಡ ಇದೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.